ಮೈಸೂರು ಕೊಡಗು ಸಂಸದ ಪ್ರತಾಪ್ ಸಿಂಹ ರಾಜೀನಾಮೆಗೆ ಕಾಂಗ್ರೆಸ್ ಒತ್ತಾಯ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಂಸದ ಮುನಿಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಇಂದು ಕೋಲಾರದಲ್ಲಿ ಮಾತನಾಡಿದ ಮುನಿಸ್ವಾಮಿ, ಸಿದ್ದರಾಮಯ್ಯ ಏನು ಪಿಎಂ ಇಲ್ಲ ತನಿಖಾಧಿಕಾರಿಯ ಅಂತ ಕಿಡಿಕಾರಿದ್ರು. ಕಾಂಗ್ರೆಸ್ನಲ್ಲಿರುವವರು ಅನೇಕರು ಚೈನಾಗೆ ನಮ್ಮ ದೇಶದ ಜಾಗ ಬಿಟ್ಟುಕೊಟ್ರು. ಎಷ್ಟೋ ಕಿಲೋಮೀಟರ್ ರಸ್ತೆಯನ್ನ ಪಾಕಿಸ್ತಾನ ಚೈನಾಗೆ ಬಿಟ್ಟುಕೊಟ್ರು. ವಿಧಾನಸೌಧಕ್ಕೂ ಒಬ್ಬ ಅಪರಿಚಿತ ವ್ಯಕ್ತಿ ನುಗ್ಗಿದ್ದ. ಅವರ ಮೇಲೆ ಏನ್ ಕ್ರಮ ತೆಗೆದುಕೊಂಡ್ರು? ನಿಮ್ಮದೇ ಸರ್ಕಾರ, ನೀವೇ ಸಿಎಂ ಅಲ್ವಾ? ಮತ್ತೆ ನೀವೇನು ರಾಜೀನಾಮೆ ಕೊಟ್ರಾ? ಮೊದಲು ನೀವು ರಾಜೀನಾಮೆ ಕೊಡಿ ಎಂದು ಮುನಿಸ್ವಾಮಿ ವಾಗ್ದಾಳಿ ನಡೆಸಿದ್ರು. ಮೊದಲು ನೀವು ಹೊಣೆ ಹೊತ್ತು ರಾಜೀನಾಮೆ ಕೊಡಿ, ಬಳಿಕ ಪ್ರತಾಪ್ ಸಿಂಹ ರಾಜೀನಾಮೆ ಕೊಡ್ತಾರೆ. ನಿಮ್ಮ ಸರ್ಕಾರ ಮಗುವನ್ನ ಚಿವುಟಿ ತೊಟ್ಟಿಲು ತೂಗ್ತಾ ಇದೆ. ಸಂಸತ್ ಪ್ರಕರಣವನ್ನ ರಾಜಕೀಯಕ್ಕೆ ಕಾಂಗ್ರೆಸ್ ಬಳಸಿಕೊಳ್ತಾ ಇದೆ. ಪ್ರತಾಪ್ ಸಿಂಹ ಒಬ್ಬ ದೇಶಪ್ರೇಮಿ. ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಮಾಡಿರುವ ಒಳ್ಳೆಯ ಕೆಲಸಗಳು ಸಿದ್ದರಾಮಯ್ಯ ತಮ್ಮ ಜೀವಮಾನದಲ್ಲಿ ಮಾಡಲು ಸಾಧ್ಯವಿಲ್ಲ ಅಂತ ಸಿದ್ದರಾಮಯ್ಯಗೆ ತಿರುಗೇಟು ನೀಡಿದ್ರು. ವರದಿ ರಫೀವುಲ್ಲಾ, ಎಬಿ ನ್ಯೂಸ್, ಶ್ರೀನಿವಾಸಪುರ. ಇಲ್ಲ ಹೋಮ್ ಮಿನಿಸ್ಟರ್, ಇಲ್ಲ ಎನ್ಕ್ವೈರಿ ಆಫೀಸರ್, ಅವರಲ್ಲೇ ಇರ್ತಕ್ಕಂಥ ಅನೇಕರು ಈ ದೇಶದಲ್ಲಿ ಚೈನಾಗೆ ಜಾಗ ಬಿಟ್ಕೊಟ್ರು. ನಮ್ಮ ದೇಶದ ಎಷ್ಟೋ ಕಿಲೋಮೀಟರ್ಗಳ ರಸ್ತೆಗಳ ಜಮೀನನ್ನು ಬಿಟ್ಕೊಟ್ರು. ಪಾಕಿಸ್ತಾನಕ್ಕೆ ಬಿಟ್ಕೊಟ್ರು, ಈ ಕಡೆ ಚೈನಾಕ್ಕೂ ಬಿಟ್ಕೊಟ್ರು. POK ಹಾಕೋದಕ್ಕೆ ಕಾರಣ ಯಾರು? ಆರ್ಟಿಕಲ್ 370 ಹಾಕೋದಕ್ಕೆ ಕಾರಣ ಯಾರು? ಇದನ್ನೆಲ್ಲ ಆದಂಥ ಸಂದರ್ಭದಲ್ಲಿ ಅವ್ರಿಗೇನು ಮಾಡಿದ್ರು? ಅವ್ರಿಗೆಲ್ಲ ಅದೇ ಥರನೇ ಮಾಡಿದ್ರು. ನಮ್ಮಲ್ಲಿ ನೀವು ಹೇಳ್ತಾ ಇದ್ದೀರಿ, ವಿಧಾನಸೌಧಕ್ಕೆ ನುಗ್ಗದಂಥ ಅಪರಿಚಿತರು ಯಾರ ಮೇಲೆ ಆ್ಯಕ್ಷನ್ ತಗೊಂಡ್ರಿ? ನಿಮ್ಮದೇ ಸರ್ಕಾರ ಇದ್ದಿದ್ದು, ನೀವೇ CM ಇದ್ದಿದ್ದು, ನೀವೇನು ರಾಜೀನಾಮೆ ಕೊಟ್ರಾ? ಫಸ್ಟ್ ನೀವು ಕೊಡಿ ರಾಜೀನಾಮೆ. ಅವತ್ತು ಯಾರು ಅಪರಿಚಿತರು ವಿಧಾನಸೌಧ ಒಳಗಡೆ ಬಂದಿದ್ರು, ಅವಾಗ ನೀವೇ CM ಆಗಿದ್ರ, ನೀವೇ ಹೊಣೆ ಹೊತ್ಬೇಕಲ್ಲ. ಅದಕ್ಕೋಸ್ಕರ ಮೊದಲು ಸಿದ್ದರಾಮಯ್ಯನವರು ನಮ್ಮ ಪ್ರತಾಪ್ ಸಿಂಹ ಅವ್ರದ್ದು ಯಾರು ರಾಜೀನಾಮೆ ಕೇಳ್ತಾರೆ ಅವ್ರು ಫಸ್ಟು ರಾಜೀನಾಮೆ ಕೊಟ್ಟು ತದನಂತರ ಪ್ರತಾಪ್ ಸಿಂಹ ಅವ್ರಿಗೆ ರಾಜೀನಾಮೆ ಕೊಡಲಿ, ಅವಾಗ ನೀವು ಸರಿ ಅಂತ ಹೇಳ್ತೀರಾ. ಅದು ಬಿಟ್ಟು ಇಲ್ಲಿ ಮಗುನು ತೂಕಿ ಮಗುನು ಗಿಲ್ಲಿ ತೊಟ್ಲು ತೂಕಂಥ ಕೆಲಸಗಳನ್ನು ಯಾರ್ಯಾರು ಮಾಡ್ತಾ ಇದ್ದಾರೆ ಅಂತ ಹೇಳಿ ಕರ್ನಾಟಕ ಜನತೆ ಗೊತ್ತಿದೆ. ವೋಟ್ ಪಾಲಿಟಿಕ್ಸ್ಗೋಸ್ಕರ ನೀವು ಏನೇನು ಮಾಡ್ತಾ ಇದ್ದೀರಿ, ಯಾರ್ಯಾರು ಜಾತಿಯವ್ರನ್ನ ಯಾವ ಧರ್ಮದವ್ರನ್ನ ನೀವು ಮೆಚ್ಚೋಂಥ ಕೆಲಸಗಳನ್ನು ಮಾಡಿ ದೇಶನ ಭಾಗ ಇಕ್ಬೇಕು ಅಂತ ಹೇಳ್ತಾ ಇದ್ದೀರಿ. ಇದನ್ನೆಲ್ಲ ನೋಡಿದಾಗ ನೀವೇ ಒಂದು ರೀತಿಯಲ್ಲಿ ಪ್ರಚೋದನಕಾರಿಯಾದಂಥ ಮತ್ತು ಹಿಂದೂ ಮತ್ತು ಮುಸ್ಲಿಮ್ಸ್ ವಿರುದ್ಧವಾಗಿ ಎತ್ತಿಕ್ಕಂಥ ಕೆಲಸಗಳನ್ನು ನೀವು ಮಾಡ್ತಾಯಿದ್ರಿ. ಇದು ನಿಜಕ್ಕೂ ಒಳ್ಳೆ ಬೆಳವಣಿಗೆ ಅಲ್ಲ ಸಿದ್ದರಾಮಯ್ಯನವರೇ. ದಯವಿಟ್ಟು ಏನು ಪ್ರತಾಪ್ ಸಿಂಹ ಅವರು ದೇಶಪ್ರೇಮಿ ಅವ್ರು ಏನೇನು ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಅಂತ ಹೇಳಿ ನೀವು ಜೀವಮಾನದಲ್ಲಿ ನೀವು ಮಾಡೋಕ್ಕಾಗಲ್ಲ. ಇವತ್ತು ಏನು ನಾವು ಮೈಸೂರು ಎಕ್ಸ್ಪ್ರೆಸ್ ಕಾರಿಡಾರ್ ಮಾಡಿರ್ತಕ್ಕಂಥದ್ದು ಇರ್ಬೋದು, ವಿಮಾನ ನಿಲ್ದಾಣ ಬರೋದಕ್ಕೆ ಕಾರಣ ಆಗಿರ್ತಕ್ಕಂಥದ್ದು, ಡೆವಲಪ್ಮೆಂಟ್ ಕೆಲಸಗಳಿರ್ಬೋದು, ಅದನ್ನು ಹಿಂದೆ ಬಿದ್ದು ಪ್ರತಿದಿನ ಅದಾಗಬೇಕು, ಇದಾಗಬೇಕು, ಸೈನಿಕ ಶಾಲೆ ಆಗಬೇಕು, ಇದು ಮಡಿಕೇರಿಕೆ ಇದಾಗಬೇಕಂತ ಪ್ರತಿದಿನ ಮಂತ್ರಿಗಳ ಜೊತೆಲಿ ನಿಂತು ಕೆಲಸ ಮಾಡ್ತಾ ಇರ್ತಕ್ಕಂಥ ಪ್ರತಾಪ್ ಸಿಂಹ ಅವರು ಪಾಪ್ಯುಲಾರಿಟಿನ ನಿಮ್ಮ ಕೈನಲ್ಲೇ ಸಹಿಸೋಕ್ಕಾಗದೆ ನೀವೇ ವೇದಿಕೆಗಳ ಮೇಲೆ ಸಮಾವೇಶದಲ್ಲಿ ಅದನ್ನು ಸೋಲಿಸಿ ಅಂತ 100 ಸಲ ಹೇಳಿದ್ರಿ. ನಿಮ್ಮದೂ ಇದರಲ್ಲಿ ಕೈವಾಡ ಇದೆಯನ್ನೋ ಅನ್ನೋ ಲೆಕ್ಕಾಚಾರದಲ್ಲಿ ನಮಗೂ ಡೌಟ್ ಬರುತ್ತೆ. ದಯವಿಟ್ಟು ಇದನ್ನು ನಿಮ್ಮ ಬಗ್ಗೆ ನಮ್ಗೆ ಅಪಾರವಾದಂಥ ಗೌರವ ಇದೆ. ದಯವಿಟ್ಟು ಇದಕ್ಕೆ ರಾಜಕೀಯ ಬಣ್ಣ ಕಳ್ಸೋಕೆ ಇದು ಮಾಡೋಕ್ಕೆ ಹೋಗಬೇಡಿ. ಯಾರೇ ತಪ್ಪು ಮಾಡಿದ್ರೂ ಎನ್ಕ್ವೈರಿಯಲ್ಲಿ ಅವ್ರಿಗೆ ತಕ್ಕ ಶಿಕ್ಷೆ ಆಗುತ್ತೆ. ಅದು BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಬೇರೆ ಯಾವುದೇ ಪಾರ್ಟಿ ಇರ್ಬೋದು. ದಯವಿಟ್ಟು ನಾವೆಲ್ಲ ಒಟ್ಟಾಗಿ ಈ ದೇಶದ ಸತ್ಪ್ರಜೆಗಳಾಗಿ ಈ ಏನು ಎನ್ಕ್ವೈರಿ ನಡೀತಾ ಇದೆ ಅದಕ್ಕೆ ಸಹಕಾರ ಕೊಡೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು ಹೊರತು ಸಿದ್ದರಾಮಯ್ಯನಗರಲ್ಲಿ ಬೇರೆ ಯಾರೇ ಅವ್ರ ವಿರುದ್ಧವಾಗಿ ಅವ್ರ ಮನೆಗಳ ಹತ್ರ ಹೋಗೋದು, ಅವ್ರ ಬೊಂಬೆ ಸುಡೋಂಥದ್ದು, ಅವ್ರ ಹತ್ರ ಬಂಸಿ ಅಂತ ಹೇಳೋಂಥದ್ದು, ಇದನ್ನೆಲ್ಲ ನೀವು ರಾಜಕೀಯವಾಗಿ ಹತಾಶರಾಗಿದ್ದೀರಿ. ನೀವು 120 ಕೋಟಿ ಸಿಕ್ಕಾಕೊಂಡಾಗ ಯಾವುದೋ ಇದು ಹುಲಿ ಅಲ್ಲು ಅನ್ನೋ ಲೆಕ್ಕಾಚಾರದಲ್ಲಿ ಎಲ್ಲ ಇಡೀ ರಾಜ್ಯದ ಜನತೆಯನ್ನು ಬೇರೆ ಕಡೆ ಗಮನ ಸೇರಿಸಿರಿ. ಅಲ್ಲಿ ನಮ್ಮಲ್ಲಿ ಏನು ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಒಂದು MP 350 ಕೋಟಿಗೂ ಹೆಚ್ಚಿಗೆ ಹಣ ಸಿಕ್ಕಿದಾಗ ಅಂತ ಸಂದರ್ಭದಲ್ಲಿ ನೀವೇ ದಾರಿ ತಪ್ಪಿಸೋಂಥ ಲೆಕ್ಕಾಚಾರದಲ್ಲಿ ಇವನ್ನೆಲ್ಲ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಬಂದಾಗ ದಯವಿಟ್ಟು ನಾವೆಲ್ಲೋ ತಿರುಗಿ ಬಂದಾಗ ನಿಮ್ಮ ಕಡೆನೇ ಬಾಣ ಬರುತ್ತೆ. ಅದಕ್ಕೋಸ್ಕರ ಅದಕ್ಕೆ ಆಸ್ಪದ ಮಾಡಿಕೊಡ್ಬೇಡಿ. ನಿಮ್ಮ ಬಗ್ಗೆ ಅಪಾರವಾದಂಥ ಗೌರವ ಇದೆ. ಎನ್ಕ್ವೈರಿ ನಡೀತಾ ಇದೆ. ಎನ್ಕ್ವೈರಿ ಆಗೋವರೆಗೂ ಸ್ವಲ್ಪ ತಾಳ್ಮೆಯಿಂದ ಕಾಯಿರಿ. ತಪ್ಪು ಮಾಡಿದರೆ ಪ್ರತಾಪ್ ಸಿಂಹಗೂ ಶಿಕ್ಷೆ ಆಗುತ್ತೆ.